ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ 2 ಕ್ವಶನ್ ಇದ್ದರೆ ಎರಡನ್ನೂ ಕೇಳ್ಬೋದು, ಇಲ್ಲ ಒಂದೇ ಕ್ವಶನ್ ಇದೆ ಅಂದರೆ ಒಂದೇ ಕ್ವಶನ್ ಕೇಳ್ಬೋದು. ನೀವು ಈ 2 ಮಾಲಾದಲ್ಲಿ, ಇದು ಕೂಡ ಒಂದು ಮಾಲ, ಇದು ಬ್ಲ್ಯಾಕ್ ಕ್ರಿಸ್ಟಲ್, ಇದು ಒಂದು ಕ್ರಿಸ್ಟಲ್ ರೋಸ್ ಕಾರ್ಡ್ಸ್, ಇದು ಕ್ರಿಸ್ಟಲ್. ಈ 2 ಮಾಲದಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಾ ಇದೆಯೋ, ಯಾವುದು ನಿಮಗೆ ಚೂಸ್ ಮಾಡಬೇಕು ಅಂತ ಇದೆಯೋ ಅದನ್ನು ಮಾಡಿ. ಈ ಬ್ಲ್ಯಾಕ್ ಅಂದ ತಕ್ಷಣ ನೆಗೆಟಿವ್ ಅಂತ ತಿಳ್ಕೊಬೇಡಿ. ಇದು ಅಮೆಥಿಸ್ಟ್ ಕ್ರಿಸ್ಟಲ್, ಇದು ಮನಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಇದು 7 ಚಕ್ರನ ಬ್ಯಾಲೆನ್ಸ್ ಮಾಡುತ್ತೆ. ಈ 2 ಮಾಲಗಳನ್ನು ನಾನು ಶ್ರೀಶೈಲಕ್ಕೆ ಹೋದಾಗ ತೊಗೊಂಡು ಬಂದಿರೋದು. ಇದನ್ನು ಡೈಲಿ ನಾನು ಪೂಜೆ ಮಾಡೋ ಟೈಮಲ್ಲಿ ವೇರ್ ಮಾಡ್ತೀನಿ. ನೋಡಿ, ನಿಮಗೆ 2 ಮಾಲದಲ್ಲಿ ಯಾವುದು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ, ಯಾವ ಮಾಲ ಒಂದು ಅಟ್ರ್ಯಾಕ್ಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡಿ. 2 ಮಾಲದಲ್ಲಿ ಅದನ್ನು ಚೂಸ್ ಮಾಡಿ ನೀವು ಎಸ್ ಆರ್ನ ಒಂದು ಕ್ವಶನ್ ಇದ್ದರೆ ಇದಕ್ಕೊಂದು ಕ್ವಶನ್ ಕೇಳಿ, ಬೇಕಾದರೆ ಇದಕ್ಕೊಂದು ಕ್ವಶನ್ ಕೇಳಿ, ಇಲ್ಲ ಒಂದೇ ಕ್ವಶನ್ ಇದ್ದರೆ ಒಂದೇ ಕ್ವಶನ್ ಕೇಳಿ. ನಿಮಗೆ ಮ್ಯಾರೇಜ್ ಈ ವರ್ಷದಲ್ಲಿ ಆಗುತ್ತೋ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈ ವರ್ಷದಲ್ಲಿ ಮ್ಯಾರೇಜ್ ಆಗುತ್ತಾ, ಎಸ್ ಆರ್ ನೋ ರೀಡಿಂಗ್. ಆಗುತ್ತೆ ಅಂದರೆ ಎಸ್ ಅಂತ ಬರುತ್ತೆ, ಆಗಲ್ಲ ಅಂದ್ರೆ ಇಲ್ಲ ಅಂತ ಬರುತ್ತೆ. ಇಲ್ಲ ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಕೇಳೋದಾದರೆ ಎಸ್ ಆರ್ ನೋ ನಿಮ್ದು ಯಾವುದಾದ್ರೂ ಕ್ವಶನ್ ಇರಲಿ, ಇದನ್ನು ಕೇಳಬೇಕು ಅಂತಲ್ಲ, ನಿಮ್ಮ ಕ್ವಶನ್ ಏನಿದೆ ಅದನ್ನು ನೀವು ಕೇಳಿ. 2 ಕ್ವಶನ್ ಇದ್ದರೆ 2 ಕೇಳಿ, ಒಂದಿದ್ರೆ ಒಂದು ಕೇಳಿ. ಯಾವ ಒಂದು ಮಾಲನ ನೀವು ಕೇಳ್ತಿದ್ರೆ ಕೇಳಿ, ನಾನು ಪೆಂಡಲಮ್ ಮೂಲಕ ನಿಮಗೆ ಆನ್ಸರ್ನ ಕೊಡ್ತೀನಿ. ನೀವೀಗ ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪೆಂಡಲಮ್ ಡೌಸಿಂಗ್, ಇದು ಪೆಂಡಲಮ್. ಈ ಪೆಂಡಲಮ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದ್ದರೆ ಕ್ಲಾಕ್ ವೈಸ್ ತಿರುಗುತ್ತೆ. ನಿಮ್ಮ ಒಂದು ಆನ್ಸರ್ ನೋ ಆಗಿತ್ತಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಈ ರೀತಿ ಈ ಕಡೆ ನನ್ನ ಬೆರಳುಗಳನ್ನು ನೋಡಿ, ನಾನು ಅದನ್ನು ತಿರುಗಿಸೋದಿಲ್ಲ, ಅದೇ ತಿರುಗುತ್ತೆ. ನಮ್ಮ ಒಂದು ಎನರ್ಜಿ ಮೇಲೆ, ನಿಮ್ಮ ಒಂದು ಕ್ವಶನ್ ಮೇಲೆ ಇದು ವರ್ಕ್ ಮಾಡುತ್ತೆ. ಇದು ಪೆಂಡಲಮ್, ನೀವು ನೋಡ್ತಾ ಇದ್ದೀರಾ, ಇದು ಪೆಂಡಲಮ್. ನಾನು ಈ ರೀತಿ ಹಿಡ್ಕೊಂಡಿರ್ತೀನಿ, ನಾನು ಅದನ್ನು ತಿರುಗಿಸೋದಿಲ್ಲ. ಅದು ಕ್ವಶನ್ ನಿಮ್ದೇನಿದೆಯೋ ಅದ್ರ ಮೇಲೆ ಅದೇ ತಿರುಗುತ್ತೆ. ಬನ್ನಿ ನೋಡೋಣ ನಿಮ್ಮ ಕ್ವಶನ್ ಏನಿದೆ, ಆನ್ಸರ್ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ಡಿಯರ್ ಪೆಂಡುಲಮ್, ಪ್ಲೀಸ್ ಹೆಲ್ಪ್ ಮೀ. ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರಗಳನ್ನು ಎಸ್ ಇದ್ದರೆ ಕ್ಲಾಕ್ ವೈಸ್, ನೋ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸ್ ಮುಖಾಂತರ ನಮಗೆ ಉತ್ತರವನ್ನು ಕೊಡಿ. ಪ್ಲೀಸ್ ಡಿಯರ್ ಪೆಂಡುಲಮ್, ಒಂದು ಸರಿಯಾದ ಉತ್ತರವನ್ನು ಕೊಡಿ. ನಿಮ್ಮನ್ನು ನಾನು ಕೇಳುವೆ, ಪ್ರಾರ್ಥಿಸುವೆ. ಧನ್ಯೋಸ್ಮಿ. ಈಗ ನೀವು ಕ್ವಶನ್ ಕೇಳಿದ್ದೀರಾ, ರೆಡಿ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬನ್ನಿ ಈಗ ನಿಮ್ಮ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅನ್ನೋದನ್ನು ನೋಡೋಣ. ಕ್ವಶನ್ ನಂಬರ್ 1ಕ್ಕೆ ನೀವೇನು ಬ್ಲ್ಯಾಕ್ ಅಮೆಥಿಸ್ಟ್ನ ನೀವು ಚೂಸ್ ಮಾಡಿದ್ರಲ್ಲ, ಅದಕ್ಕೆ ಈ ಕ್ವಶನ್. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ. ಎಸ್, ನಿಮ್ಮ ಉತ್ತರ ಎಸ್. ನೀವೇನು ಕ್ವಶನ್ ಕೇಳಿದಿರೋ ನಂಗೆ ಗೊತ್ತಿಲ್ಲ, ನಿಮ್ಮ ಉತ್ತರ ಎಸ್ ಅಂತ ಬರ್ತಾಯಿದೆ. ಫುಲ್ ಫಾಸ್ಟಾಗಿ ತಿರುಗ್ತಾ ಇದೆ ನೋಡಿ. ಇಲ್ಲಿ ನಾನು ಇದನ್ನು ತಿರುಗಿಸ್ತಾ ಇಲ್ಲ, ಇದು ಪೆಂಡುಲಮ್ ಡೌಸಿಂಗು. ನಮ್ಮ ಒಂದು ವೈಬ್ರೇಷನ್ ಮೇಲೆ ಅದು ತಾನಾಗಿ ತಿರುಗುತ್ತೆ. ನಮ್ಮ ಕ್ವಶನ್ ಏನಿದೆಯೋ ಅದು ಎಸ್ ಇದ್ದರೆ ಅದು ಕ್ಲಾಕ್ ವೈಸ್ ಅಂತ ಬರುತ್ತೆ, ಇದು ನೋ ಇತ್ತಪ್ಪ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಬರುತ್ತೆ. ಎಸ್, ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್. ನೀವೇನು ಕ್ವಶನ್ ಕೇಳಿದಿರೋ ನನಗೆ ಗೊತ್ತಿಲ್ಲ, ಈ ಕ್ವಶನ್ಗೆ ಇದು ಆನ್ಸರ್ ಎಸ್ ಅಂತ ಬರ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಪೆಂಡುಲಮ್, ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಪೆಂಡುಲಮ್. ಈಗ ಸೆಕೆಂಡ್ ಕ್ವಶನ್ಗೆ
ನಾವು ಈ ಪೆಂಡುಲಮ್ಗೆ ಆನ್ಸರ್ ಕೇಳ್ಕೊಳ್ಳೋಣ. ನೀವು ಕೂಡ ನಿಮ್ಮ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಬೇಕಿದ್ದರೆ ಪೆಂಡುಲಮ್ನ ಪ್ರೇಯರ್ ಮಾಡ್ಕೊಳ್ಳಿ. ಇವಾಗ ಸೆಕೆಂಡ್ ಕ್ವಶನ್ ಏನು ಕೇಳಿದಿರೋ, ಡಿಯರ್ ಯೂನಿವರ್ಸ್ ಪ್ಲೀಸ್ ಹೆಲ್ಪ್ ಮೀ, ಅವರ ಸೆಕೆಂಡ್ ಕ್ವಶನ್ಗೆ ನನ್ನ ಒಂದು ವಿವರ್ಸ್ನ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಮಾಡಿ ಪ್ಲೀಸ್. ಇದು ಜನರಲ್ ರೀಡಿಂಗ್ ಇರುತ್ತೆ, ನೀವು ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗಬೇಡಿ. ಎಲ್ಲರೂ ಒಂದೊಂದು ಕ್ವಶನ್ ಕೇಳಿರ್ತಾರೆ, ಎಲ್ಲರಿಗೂ ಆನ್ಸರ್ ಎಲ್ಲರ ಮೂಲಕನೂ ಇದು ಒಂದೇ ಒಂದು ಪೆಂಡುಲಮ್ ಡೌಸಿಂಗಿಂದ ಕೊಡ್ತಾ ಇದ್ದೀನಿ. ನೀವು ಪರ್ಸ್ನಲಾಗಿ ಬೇರೆ ತೊಗೊಳಕ್ಕೆ ಹೋಗಬೇಡಿ. ಇದು ಜನರಲ್ ರೀಡಿಂಗು, ನಿಮಗೆ ರೆಸನೇಟ್ ಆದರೆ ತೊಗೊಳ್ಳಿ. ನಿಮ್ಮ ಒಂದು ಕ್ವಶನ್ ಏನಿದೆಯೋ ಅದಕ್ಕೆ ಆನ್ಸರ್ ಪ್ಲೀಸ್ ಯೂನಿವರ್ಸ್, ನನ್ನ ವ್ಯೂವರ್ಸ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಪೆಂಡುಲಮ್ ಡೌಸಿಂಗ್ ಪ್ಲೀಸ್ ಹೆಲ್ಪ್ ಮೀ. ನೋ, ನಿಮ್ಮ ಕ್ವಶನ್ಗೆ ಆನ್ಸರ್ ನೋ ಅಂತ ಬರ್ತಾ ಇದೆ. ನೋ ಅಂತ ಬರ್ತಾ ಇದೆ ನಿಮ್ಮ ಕ್ವಶನ್ಗೆ ಆನ್ಸರ್. ಎಸ್, ನೋ ಅಂತ ಬಂದರೆ ಬೇಜಾರಾಗಬೇಡಿ. ಅಂದರೆ ನೀವು ಇವಾಗ ಎಕ್ಸಾಂಪಲ್ ಮೂಲಕ ಹೇಳ್ತಾ ಇದ್ದೀನಿ, ನೀವು ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬಟ್ ಈ ಟೈಮಲ್ಲಿ ಮಾಡಿದರೆ ವರ್ಕ್ ಆಗುತ್ತಾ, ಚೆನ್ನಾಗಾಗುತ್ತಾ ಅಂತ ನೀವು ಕೇಳಿರ್ಬೋದು. ಅದಕ್ಕೆ ಪೆಂಡುಲಮ್ ಹೇಳ್ತಾ ಇದೆ ನೋ, ನೀವು ಈ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದೆ. ಅಂದರೆ ಇದು ರೈಟ್ ಟೈಮ್ ಅಲ್ಲ. ನೀವು ಒಂದೊಳ್ಳೆ ಟೈಮ್ ಬಂದಾಗ ಮಾಡಬೇಕಾಗುತ್ತೆ. ನಿಮಗೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಎಕ್ಸಾಂಪಲ್ ಹೇಳಿದೆ. ನೀವು ಯಾರ್ಯಾರು ಏನು ಕ್ವಶನ್ ಕೇಳಿದಾರೋ ಏನು ಗೊತ್ತಿಲ್ಲ. ಇದು ನಿಮಗೆ ನೋ ಅಂತ ಬಂದರೆ ಬೇಜಾರಾಗಬೇಡಿ. ಈ ನೋ ಅಂತ ಬರೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಯೂನಿವರ್ಸಿಂದ. ಇದು ರೈಟ್ ಟೈಮ್ ಅಲ್ಲ. ನಿಮಗೆ ರೈಟ್ ಟೈಮ್ ಬಂದಾಗ ನಿಮ್ಮ ಒಂದು ಏನು ಕ್ವಶನ್ ಕೇಳಿದಿರೋ ಆ ಕ್ವಶನ್ಗೆ ಸರಿಯಾದ ಉತ್ತರ ಸಿಗುತ್ತೆ. ಸರಿಯಾದ ಒಂದು ಸಮಯ ಬಂದಾಗ ಅದು ನಿಮಗೆ ವರ್ಕ್ ಆಗುತ್ತೆ, ಅದು ಕೂಡ ನಿಮ್ಮ ಕೆಲಸ ಆಗುತ್ತೆ ಅನ್ನೋದು ಈ ಪೆಂಡುಲಮ್ ಹೇಳುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹೃದಯಪೂರ್ವಕ ಧನ್ಯವಾದಗಳು.